ಸೂರ್ಯದೇವರಿಗೆ ಪೂಜೆಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಜಪಾಕುಸ್ಮ ಸಂಕಾಶಂ ಕಾಶ್ಯಪೇ ಮಹಾತ್ಮ್ಯಂ ತಮೋರಿಂ ಸರ್ವಪಾಪಕಂ ಪ್ರಣತೋಸ್ಮಿ ದಿವಾಕರಂ. ಎಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಕುಣಿಗಲ್ನಲ್ಲಿರುವಂತಹ ಸತ್ಯ ಶನೇಶ್ವರ ದೇವಸ್ಥಾನ ಮತ್ತು ವಿಶ್ವದಲ್ಲೇ ಅತಿ ಎತ್ತರವಾಗಿರ್ತಕ್ಕಂತಹ ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರು ಸಹಿತ ರಥಸಪ್ತಮಿಯ ದಿವಸ ಸೂರ್ಯದೇವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಸೂರ್ಯ ಅಂತ ಹೇಳಿದ್ರೆ ಇವತ್ತಿನ ಪ್ರಪಂಚದಲ್ಲಿ ಅತ್ಯಂತ ಪ್ರತ್ಯಕ್ಷ ದೈವ ಅಂಥೇಳಿ ಸೂರ್ಯನನ್ನು ಕರೀತಾರೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಸೂರ್ಯ ದೇವ 7 ಕುದುರೆಗಳ ಮೂಲಕ ಇವತ್ತು ಇಲ್ಲಿ ಎಲ್ರಿಗೂ ದರ್ಶನವನ್ನು ಕೊಡ್ತಾ ಇರುವಂಥದ್ದು. ಭಾಳ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ದರ್ಶನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿರ್ತಕ್ಕಂತಹ ಈ ಸತ್ಯ ಶನೇಶ್ವರ ದೇವಸ್ಥಾನ ಬಿದನಗೆರೆ ಕುಣಿಗಲ್ಲಲ್ಲಿರ್ತಕ್ಕಂಥದ್ದು. ಧನಂಜಯ ಗುರೂಜಿಯವರು ಸ್ಥಾಪನೆ ಮಾಡಿರ್ತಕ್ಕಂತಹ ದೇವಸ್ಥಾನದಲ್ಲಿ ನಾವು ಇವತ್ತು ಆ ಸೂರ್ಯದೇವನಿಗೆ ವಿಶೇಷವಾಗಿರ್ತಕ್ಕಂತಹ ನಮನಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಭಾಸ್ಕರ ಅಂತ ಹೇಳಿದ್ರೆ ಅವನು ನಮಸ್ಕಾರ ಪ್ರಿಯ. ಶಿವನಿಗೆ ಅಭಿಷೇಕ, ವಿಷ್ಣುವಿಗೆ ಅಲಂಕಾರ ಹೇಗೆ ಪ್ರೀತಿಯೋ ಹಾಗೆ ಸೂರ್ಯನಿಗೆ ನಮಸ್ಕಾರ. ಹಾಗಾಗಿ ರಥಸಪ್ತಮಿಯನ್ನು ವಿಶ್ವದ ಸೂರ್ಯ ನಮಸ್ಕಾರ ದಿವಸ ಅಂಥೇಳಿ ಕೂಡ ಆಚರಣೆ ಮಾಡ್ತಾರೆ. ಮತ್ತು ನಮಗೆ ಎಲ್ಲ ಆರೋಗ್ಯವನ್ನು ಕೊಡುವಂಥವನು ಸೂರ್ಯದೇವ. ಸೂರ್ಯದೇವ ಇಲ್ಲದೆ ಹೋದರೆ ಇವತ್ತು ಪ್ರಪಂಚನೇ ಇರೋದಿಲ್ಲ. ಎಲ್ಲ ಸೃಷ್ಟಿಗೂ ಕೂಡ ಸೂರ್ಯ. ಹಾಗಾಗಿ ಆತನನ್ನು ಆದಿದೇವ ನಮಸ್ತುಭ್ಯಂ ಅಂತ ಹೇಳ್ತಾರೆ. ಆದಿತ್ಯವಾರ ಅಂತೇಳಿ ಕರೀತಾರೆ ಭಾನುವಾರವನ್ನು. ಇವತ್ತು ಭಾಳ ವಿಶೇಷ ರಥಸಪ್ತಮಿ ಭಾನುವಾರ ದಿವಸನೇ ಬಂದಿದೆ. ಮತ್ತು ಇಲ್ಲಿ ಸೂರ್ಯನ ದರ್ಶನವನ್ನು ಮಾಡುವಂಥ ನಮಗೆ ಅವಕಾಶ ಕೂಡ ಇಲ್ಲಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿರ್ತಕ್ಕಂಥ ಸೂರ್ಯನ ಒಂದು ಅಲಂಕಾರವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ನವಗ್ರಹಗಳಲ್ಲಿ ಆದಿಯಾಗಿರ್ತಕ್ಕಂಥವನು ಸೂರ್ಯದೇವ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮೌಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮಸ್ತುತೆ ಅಂತೇಳಿ ಸೂರ್ಯನನ್ನು ನಮಸ್ಕಾರ ಮಾಡ್ತಾರೆ. ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಆ ದೇವರ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ. ಆ ದೇವರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸೂರ್ಯದೇವನ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ.